ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರ್ನಷ್ಟಪ್ರಾಯಶೋಭದರ್ಶಿನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವತಿನ ಶುಭಂ ಕರೋತಿ ವಾಚಾನ ಭಂಗಂ ಲಂಘಾಯತೆ ಹಿರಮಿತ್ಕೃಪದಮಹಂ ವಂದೇ ಶ್ರೀ ಗುರು ದೀನತಾರಿಣ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಮೋಮ ಜ್ಞಾನತಿಮರಂದಸ್ಯ ಜ್ಞಾನಾಗಣ ಸಲಕೆ ಸಕ್ಷುಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಮುದರ ಶ್ರೀಮತಿ ಜಯಪದಾಯ ಸ್ವಾಮಿ ನಮ ನಮೋ ಅಥರ್ಪದ ನಿತ್ಯರ್ಬಲಗರು ತಮತಾಯ ನಗರ ಗ್ರಾಮಧಾರಿಣಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಮುದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವದಿ ಭಾಷಾತಿ ದೇಶಧರಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕಥಾಧರ ಶ್ರೀ ವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಸೊ ಶ್ರೀಮದ್ ಭಾಗವತಂ 7th canto 14th chapter. ಸೊ ಇಲ್ಲಿ ಬಂದು ಗೃಹಸ್ಥ ಲೈಫ್, ಅದು ಗೃಹಸ್ಥರಾಗಿರೋರು ಏನೇನ್ ಮಾಡಬೇಕು. ಆಕ್ಚುಲಿ ಗೃಹಸ್ಥ ಲೈಫ್ ಎಷ್ಟು ಶ್ರೇಷ್ಠವಾದದ್ದು, ಸೊ ಅದ್ರ ಬಗ್ಗೆ ನಾವು ನೋಡಬೇಕು. ಇಲ್ಲಿ ಪೂರ್ತಿ ನಮಗೂ 42 ಶ್ಲೋಕಗಳಿದೆ. ಇನ್ನು ಒಂದೇ ಅಧ್ಯಾಯ 7th canto ಫಿನಿಶ್ ಆಗುತ್ತೆ. ಸೊ ಇಲ್ಲಿ ಬಂದು ಯುಧಿಷ್ಠಿರ ಮಹಾರಾಜ್ ಬಂದು ನಾರದರ ಹತ್ರ ಕೇಳ್ತಾರೆ, ಏನು, ಓ ಪ್ರಭು, ನೀವು ಬಂದು ಒಂದು ಶ್ರೇಷ್ಠವಾದ ಋಷಿ. ಸೊ ನೀವು ಬ್ರಾಹ್ಮಣರುಗಳು ಮತ್ತೆ ಕ್ಷತ್ರಿಯ ವೈಶ್ಯ ಶೂದ್ರ ಅದ್ರ ಬಗ್ಗೆ ಹೇಳಿದಿರ. ಮತ್ತೆ ಬ್ರಹ್ಮಚಾರ್ಯ ಆಶ್ರಮ, ವಾನಪ್ರಸ್ಥ, ಸನ್ಯಾಸಿ ಬಗ್ಗೆ ಹೇಳಿದಿರ. ಆದರೆ ಗೃಹಸ್ಥಾಶ್ರಮ ಹೇಳಿಲ್ವೇ? ಗೃಹಸ್ಥಾಶ್ರಮ ಏನೇನ್ ಮಾಡಬೇಕು, ಅವ್ರಿಗೆ ಏನೇನು ಲಕ್ಷ್ಯಗಳು ಇರುತ್ತೆ, ಸೊ ಅವರು ಯಾವ ತರ ಉದ್ಧಾರ ಆಗ್ಬೋದು, ಗೃಹಸ್ಥ ಲೈಫ್ಲಿರೋರು ಯಾವ ತರ ಉದ್ಧಾರ ಆಗ್ಬೋದು, ಈ ತರ ಉಪದೇಶಗಳು ನಮಗೂ ಹೇಳಿ ಅವ್ರು ಬಂದು ಕೇಳ್ತಾರೆ. ಯಾಕಂದ್ರೆ ಗೃಹಸ್ಥಾಶ್ರಮದಲ್ಲಿ ಇರೋರ್ಗೂ ಉಪದೇಶ ಹೇಳಿದ್ರೆ ಎಲ್ಲ ಅವ್ರು ಒಳ್ಳೇದಾಗ ನಡ್ಕೊಳ್ತಾರೆ. ಇವಾಗ ನಾರದ ಹೇಳ್ತಾರೆ, ಓ ರಾಜ, ಇಲ್ಲಿ ಕುಟುಂಬಲ್ಲಿ ಇರೋರು, ಸೊ ಅವ್ರು ಏನ್ ಮಾಡ್ಬೇಕು, ಸಂಪಾದನೆ ಮಾಡಬೇಕು. ಯಾಕಂದ್ರೆ ಸಂಪಾದನೆ ಮಾಡಿದ್ರೆ ಲೈಫ್ ಜೀವಿಸಕ್ಕಾಗುತ್ತೆ. ಯಾಕಂದ್ರೆ ತಾಯಿ ತಂದೆ ಹೆಂಡತಿ ಮಕ್ಕಳು ಸ್ನೇಹಿತರು ಎಲ್ಲರೂ ಇರ್ತಾರಲ್ವಾ. ಸೊ ಎಲ್ಲರಿಗೋಸ್ಕರ ನಾವೇನ್ ಮಾಡಬೇಕು, ಸಂಪಾದನೆ ಮಾಡಲೇಬೇಕು. ಸೊ ಸಂಪಾದನೆ ಮಾಡಿ ಏನ್ ಮಾಡ್ಬೇಕಂದ್ರೆ ಓನ್ಲಿ ಅವರು ಲೈಫ್ ಜೀವನ ನಡೆಸೋದೇ ದೊಡ್ಡ ವಿಷಯ ಅಲ್ಲ. ಆಕ್ಚುಲಿ ಏನ್ ಮಾಡಬೇಕು, ಕೃಷ್ಣನಿಗೂ ಅರ್ಪಣೆ ಮಾಡಿಬಿಟ್ಟು ಕೃಷ್ಣನಿಗೂ ಪೂಜೆ ಮಾಡಿ ಅರ್ಪಣೆ ಮಾಡಿಬಿಟ್ಟು ಆಮೇಲೆ ಅವರು ಸ್ವೀಕಾರ ಮಾಡ್ಕೋಬೇಕು. ಸೊ ಕೃಷ್ಣ ಭಕ್ತಿಲಿ ಇರ್ಬೇಕು, ಪೂರ್ತಿ ಫ್ಯಾಮಿಲಿನಿ ಕೃಷ್ಣ ಭಕ್ತಿಲಿ ಅವರು ನಡೆಸ್ಬೇಕು. ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಇರೋರು ಯಾವ ಒಂದು ಅಟ್ಯಾಚ್ಮೆಂಟ್ ಇಟ್ಕೋಬಾರದು. ಓ ಇವರು ನನ್ನ ತಾಯಿ, ಇವರು ನನ್ನ ತಂದೆ, ಹೆಂಡತಿ, ಮಕ್ಕಳು, ನನ್ನ ಮನೆ, ನನ್ನ ಸೊತ್ತು, ನನ್ನ ಐಶ್ವರ್ಯ, ಸೊ ಆ ತರ ಅಟ್ಯಾಚ್ಮೆಂಟ್ ಇಟ್ಕೋಬಾರದು. ಸೊ ಅದೆಲ್ಲ ಬಿಟ್ಟು ಏನ್ ಮಾಡಬೇಕು, ಆ ಭಗವಂತನೇ ತೃಪ್ತಿಪಡಿಸ್ಬೇಕು. ಸೊ ಭಗವಂತನ ಯಾವ ತರ ತೃಪ್ತಿಪಡಿಸೋದು ನೀವು ನೋಡಿದ್ರೆ, ಸೊ ಇವಾಗ ಬೆಳಗ್ಗೆ ಎದ್ದು ಏನ್ ಮಾಡಬೇಕು, ಭಗವಂತನಕ್ಕೂ ಪೂಜೆ ಮಾಡೋದು, ಮಂಗಳಾರತಿ ಮಾಡೋದು. ಸೊ ಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ಒಂದು ನಿಮಿಷ, ಸ್ಕ್ರೀನ್ ಎಲ್ಲಿ ಹೋಯ್ತೋ ಗೊತ್ತಿಲ್ವೇ. ಹಾ, ಇಲ್ಲಿದೆ ನೋಡಿ. ಸೊ ಈ ತರ ನಾಮ ಸಂಕೀರ್ತನ ಮಾಡಬೇಕು, ಭಗವಂತನಕ್ಕೂ ಅರ್ಪಣೆ ಮಾಡಬೇಕು, ಆಮೇಲೆ ಅವರು ಊಟ ತಿನ್ನೋದು. ಸೊ ಆ ತರ ಅವರು ಇರಬೇಕು. ಸೊ ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ಟು ಕೃಷ್ಣ ಸೇವೆ ಮಾಡಿಬಿಟ್ಟು ಕೃಷ್ಣನ ತೃಪ್ತಿಪಡಿಸ್ಬಿಟ್ಟು, ಸೊ ಆಮೇಲೆ ಅವರು ಅವರ ಫ್ಯಾಮಿಲಿನಿ ಅವರು ರನ್ ಮಾಡಬೇಕು. ಸೊ ಡೈಲಿ ಅತ್ಯಾವಶ್ಯ ಕರ್ತವ್ಯಗಳು ಏನಿದೆ ಅದೆಲ್ಲ ನಾವು ಎವ್ರಿ ಡೇ ಮಾಡಬೇಕು. ಆದ್ರೆ ಬೆಳಗ್ಗೆ ಫಸ್ಟು ಕೃಷ್ಣ ಪೂಜೆ, ಓಕೆ, ವಾಸುದೇವನ ತೃಪ್ತಿಪಡಿಸಬೇಕು. ಆಕ್ಚುಲಿ ಈ ಗೃಹಸ್ಥರು ಯಾವಾಗ ಮತ್ತೆ ಮತ್ತೆ ಏನ್ ಮಾಡ್ಬೇಕಂದ್ರೆ ಸಾಧುಗಳು ಸಹವಾಸದಲ್ಲಿ ಇರಬೇಕು, ಸತ್ಸಂಗಲ್ಲಿ ಇರಬೇಕು. ಯಾವಾಗ ಭಗವದ್ಗೀತೆ ಭಾಗವತಂ ಕೇಳೋದು, ಪುರಾಣಗಳು ಕೇಳೋದು, ಸೊ ಈ ತರ ಯಾವಾಗ ದೇವೋತ್ತಮ ಪರಮ ಪುರುಷನು ಅವತಾರಗಳು ಅಷ್ಟು ಅಮೃತವಾದದ್ದು. ಆ
ಭಗವಂತನ ಅದಾವುದು ಅಮೃತವಾದ ಅವತಾರಗಳು ಲೀಲೆಗಳ ಬಗ್ಗೆ ಕೇಳ್ಕೊಂಡು ಇರಬೇಕು. ಸೊ ಆ ಥರ ಯಾವಾಗ ಭಕ್ತಿಲಿರಬೇಕು. ಸೊ ಅದು ಬಿಟ್ಟು ಯಾವಾಗ ಹೆಂಡತಿ ಮಕ್ಕಳು ಅಟ್ಯಾಚ್ಮೆಂಟು, ಸೊ ಆ ಥರ ಇರಬಾರ್ದು. ಓಕೆ, ಸೊ ಅದೇ ಇಲ್ಲಿ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಸೊ ಹೆಂಡತಿ ಮಕ್ಕಳ ಮೇಲ್ಗಡೆ ಅಟ್ಯಾಚ್ಮೆಂಟು ಸ್ವಲ್ಪ ನಾವು ಕಡಿಮೆ ಮಾಡ್ಕೋಬೇಕು, ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೋಬಾರದು. ಓಕೆ, ಸೊ ಈ ಥರ ಅವ್ರಿಗೆ ಏನು ಬೇಕೋ ಫಸ್ಟ್ ಭಗವಂತನಿಗೂ ಅರ್ಪಣೆ ಮಾಡೋದು, ಭಗವಂತನ ಭಕ್ತಿ ಮಾಡೋದು, ಆಮೇಲೆ ಅದು ಇಟ್ಕೊಂಡು ಅವರು ಅವರ ಜೀವನ ನಡೆಸಬೇಕು. ಸೊ ಇವಾಗ ಈ ಆತ್ಮ ಈ ದೇಹದಲ್ಲಿ ಇರ್ಬೇಕಂದ್ರೆ ಈ ದೇಹಕ್ಕೂ ಎಷ್ಟು ಊಟ ಬೇಕೋ ಅಷ್ಟು ತಿಂದ್ರೆ ಸಾಕು, ಅಷ್ಟು ನಾವು ಸಂಪಾದನೆ ಮಾಡಿದ್ರೆ ಸಾಕು. ಅದಾவது ಕೆಲವ್ರು ಏನ್ ಮಾಡ್ತಾರೆ, ಜಾಸ್ತಿ ಸಂಪಾದನೆ ಮಾಡಬೇಕು, ಜಾಸ್ತಿ ಏನು ಲಕ್ಸುರಿ ಲೈಫ್ ಬೇಕು. ಸೊ ಆ ಥರ ಎಲ್ಲ ಇರಬಾರ್ದು. ಸೊ ಫಸ್ಟ್ ಏನು, ನಾವು ಯಾವಾಗ ಯಾರ ಮೇಲ್ಗಡೆ ಆ ಭಗವಂತನ ಮೇಲ್ಗಡೆ ಅಟ್ಯಾಚ್ಮೆಂಟ್ ಇಟ್ಕೋಬೇಕು. ನಮ್ಮ ರಿಲೇಷನ್ ಜೊತೆ ಇಲ್ಲ, ನಮ್ಮ ಶರೀರ ಜೊತೆಯಲ್ಲೂ ಇಲ್ಲ. ಸೊ ನಮ್ಮ ಶರೀರ ಮೇಲ್ಗಡೆ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೋಬಾರದು. ಈ ಜೀವನ ಈ ಶರೀರ ನಡೆಯಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ರೆ ಸಾಕು. ನೆಕ್ಸ್ಟ್ ಬಂದು, ಯಾರು ಬುದ್ಧಿವಂತನಾಗಿರ್ತಾನೋ ಅವನು ಬಂದು ಯಾವಾಗ ಈ ಥರ ಇರ್ತಾನೆ, ಅವನು ಸಿಂಪಲ್ ಲೈಫ್ ಜೀವನ ಮಾಡ್ತಾನೆ, ಸಿಂಪಲ್ ಆಗಿರ್ತಾನೆ, ಜಾಸ್ತಿ ಅಟ್ಯಾಚ್ಮೆಂಟು ಇಟ್ಕೋಬಾರದು. ಅಯ್ಯೋ ಇದು ನನ್ನ ಸ್ನೇಹಿತ, ಇದು ನನ್ನ ಮಕ್ಕಳು, ಇದು ನನ್ನ ತಾಯಿ ತಂದೆ, ಇದು ನನ್ನ ಸಹೋದರರುಗಳು, ಇದು ನನ್ನ ರಿಲೇಷನು, ಆ ಥರ ಇಲ್ಲ. ಅದೆಲ್ಲ ಏನು ಅಟ್ಯಾಚ್ಮೆಂಟ್ ಇಟ್ಕೋಬಾರದು. ಅವ್ರೇನಾவது ನಮಗೂ ಅಡ್ವೈಸ್ ಕೊಟ್ಟಿದ್ರೆ ಸರಿ, ಓಕೆಪ್ಪ. ಅವ್ರಿಗೂ ಎದುರುವಾದ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಆ ಥರ ಇರಬಾರ್ದು. ಓಕೆ, ಅವ್ರೇನು ನಮ್ಗೆ ಅಡ್ವೈಸ್ ಹೇಳ್ತಾರೋ ಓಕೆ ಅಷ್ಟೇ. ಆಮೇಲೆ ನಿಮ್ಗೇನು ಇಷ್ಟ ಆಗುತ್ತೋ, ಭಕ್ತಿಗೆ ಏನು ಪರ್ಫೆಕ್ಟ್ ಆಗಿದೋ ಅದ್ರ ಬಗ್ಗೆ ನೀವು ನೋಡ್ಕೋಬೇಕು. ಓಕೆ, ಅವ್ರು ಹೇಳ್ಬಿಟ್ಟಿದಾರೇನೋ ಅದೇ ಥರ ನಾವು ನಡೆಯೋದು ಸಾಧ್ಯ ಇಲ್ಲ. ಆ್ಯಕ್ಚುಲಿ ಭಗವಂತ ಈ ಶರೀರ ಯಾಕೆ ಕೊಟ್ಟಿದ್ದಾನೆ, ಆ ಭಗವಂತನಿಗೂ ಸೇವೆ ಮಾಡೋಕ್ಕೋಸ್ಕರ. ಈ ದೇಹ ಇಟ್ಕೊಂಡು ಈ ಜೀವರಾಶಿಗಳು ಆತ್ಮ ಬಗ್ಗೆ ತಿಳ್ಕೋಬೇಕು. ಓಕೆ, ಸೊ ಅದಕ್ಕೆ ಆ್ಯಕ್ಚುಲಿ ನೀವು ನೋಡಿದರೆ ನಾವು ಭಗವಂತ ಬಗ್ಗೆ ತಿಳ್ಕೊಳ್ಳೋಕ್ಕೆ ಭಗವಂತ ಭಕ್ತಿಲಿ ನಾವು ಈ ದೇಹನ ಜಾಸ್ತಿ ಯೂಸ್ ಮಾಡ್ತೀವ, ಇಲ್ಲಂದ್ರೆ ನಮ್ಮ ಶರೀರ ಇಂದ್ರಿಯ ಸುಖಕ್ಕೂ ಜಾಸ್ತಿ ಯೂಸ್ ಮಾಡ್ತೀವ ಅಂದರೆ ನಮ್ಮ ಇಂದ್ರಿಯ ಸುಖಭೋಗಗಳಿಗೆ ನಾವು ಜಾಸ್ತಿ ಯೂಸ್ ಮಾಡೋದು. ನಾವು ಈ ಶರೀರ ಇಟ್ಕೊಂಡು ಭಗವಂತನ ಭಕ್ತಿ ಸೇವೆಗೆ ಜಾಸ್ತಿ ಯೂಸ್ ಮಾಡಿದ್ವಿ ಇಲ್ವೇ? ಇಲ್ವೇ ಇಲ್ಲ. ಏನು ಮಾಡೋದು? ಆ್ಯಕ್ಚುಲಿ ಈ ಭೌತಿಕ ಲೋಕಲ್ಲಿ ಏನು ನಮ್ಗೆ ಆಕಾಶದಿಂದ ಭಗವಂತ ಏನು ಕೊಡ್ತಾನೆ, ಮಳೆ ಕೊಡ್ತಾನೆ. ಸೊ ಆ ಮಳೆ ಬರೋದಿಂದು ಇಲ್ಲಿ ಬಂದು ಏನೇನು ಉತ್ಪತ್ತಿ ಆಗುತ್ತೆ, ಈ ವ್ಯವಸಾಯ ನೆಲೆಯಲ್ಲಿ ನಮಗೂ ಧಾನ್ಯಗಳು ಉತ್ಪತ್ತಿ ಆಗುತ್ತೆ, ತರಕಾರಿಗಳು, ಹಣ್ಣು ಎಲ್ಲ ಭಗವಂತನ ಕೃಪೆ. ಮತ್ತೆ ಸುರಂಗಗಳು, ಸಮುದ್ರಗಳು ಎಲ್ಲ ಬರುತ್ತೆ. ಸೊ ರೀಸನ್ ಏನಂದ್ರೆ ಭಗವಂತನ್ನೇ. ಸೊ ಆ ಥರ ಮತ್ತೆ ನಮಗೆ ಗೊತ್ತಿಲ್ಲ ಆ ಥರ ಏನಾವುದೋ ಒಂದು ಮಿರಾಕಲ್ ಆಗಿ ನಡೀತೆ. ಆ್ಯಕ್ಚುಲಿ ನಮಗೂ ಈ ಸಿಕ್ಕಿರೋ ಎಲ್ಲಕ್ಕೂ ಕೊಟ್ಟಿರೋದು ಯಾರು ಅಂದರೆ ಭಗವಂತನ್ನೇ. ಆ್ಯಕ್ಚುಲಿ ಭಗವಂತನ್ನೇ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರತಃ ಪಿತಾ. ನಾನೇ ಏ ಕುಂದೀನ್ ಪುತ್ರ, ನಾನೇ ಎಲ್ಲ ಜೀವರಾಶಿಗಳಿಗೂ ತಂದೆ. ಅಹಂ ಬೀಜ ಪ್ರತಃ ಪಿತ, ನಾನೇ ತಂದೆ. ಈ ಲೋಕದಲ್ಲಿರೋ 84 lakhs ಆಫ್ ಜೀವರಾಶಿಗಳಿಗೂ ಎಲ್ಲಕ್ಕೂ ತಂದೆ ಯಾರು ಅಂದ್ರೆ ಭಗವಂತನ್ನೇ. ಈಶ್ವರಸ್ಯ ಇದಂ ಸರ್ವಂ, ಎಲ್ಲಕ್ಕೂ ತಂದೆ ಭಗವಂತನ್ನೇ. ಸೊ ಆ ಭಗವಂತ ಒಬ್ಬನೇ ನಾವು ತೃಪ್ತಿಪಡಿಸಿದರೆ ಸಾಕು,
ಇವಾಗ ನಾವು ನಮ್ಗೆ ಮಳೆ ಬರಬೇಕು, ಯಾಕಂದ್ರೆ ಮಳೆ ಬಂದ್ರೆ ಧಾನ್ಯಗಳು ತರಕಾರಿಗಳೆಲ್ಲ ಬರುತ್ತೆ. ಸೊ ಮಳೆ ಬರ್ಬೇಕಂದ್ರೆ ನಾವೇನ್ ಮಾಡಬೇಕು? ಯಜ್ಞ ಮಾಡಬೇಕು. ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ. ಓಕೆ, ಆದ್ರಿಂದ ನಮಗೂ ಎಲ್ಲ ಧಾನ್ಯಗಳು ಬರುತ್ತೆ. ಸೊ ಈ ತರ ನಾವು ಭಕ್ತಿ ಮಾಡಿದ್ರೆ ಅದು ಒಂದು ಸೈಕಲ್ ತರ. ಸೊ ಆ ತರ ನಾವು ಏನ್ ಮಾಡಬೇಕು? ಭಗವಂತನ ತೃಪ್ತಿಪಡಿಸಬೇಕು. ಆಕ್ಚುಲಿ ಈ ಶರೀರ ಒಳಗಡೆ ಈ ಆತ್ಮ ಇರುತ್ತೆ. ಸೊ ಈ ಶರೀರಕ್ಕೂ ಎಷ್ಟು ಬೇಕೋ ಅಷ್ಟು ಸಾಕು. ಇಲ್ಲ ಇಲ್ಲ ನಮ್ಗೆ ಜಾಸ್ತಿ ಬೇಕು, ಆ ತರ ದುರಾಸೆ ಇರಬಾರ್ದು. ಆ ಥರ ದುರಾಸೆ ಜಾಸ್ತಿ. ನನ್ಗೂ ದೊಡ್ಡ ಒಂದು 10 ಮನೆ ಬೇಕು, 10 ಕಾರ್ ಬೇಕು, ಕಲರು. ಇವಾಗ ಒಂದು ಡ್ರೆಸ್ ಹಾಕಿದ್ರೆ ಮತ್ತೆ 3 ವರ್ಷ ಆಮೇಲೆ ಮತ್ತೆ ಆ ಡ್ರೆಸ್ ಹಾಕ್ಬೋದು, ಅಷ್ಟು ಡ್ರೆಸ್ಸುಗಳು ಇರುತ್ತೆ. ಸೊ ಇದೆಲ್ಲ ಏನು? ಇವರೆಲ್ಲ ಕಳ್ಳರು. ಯಾಕಂದ್ರೆ ಎಷ್ಟೋ ಜನಗಳ ಊಟ ಇಲ್ಲ, ಎಷ್ಟೋ ಜನಗಳಿಗೂ ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ. ಸೊ ಈ ತರ ಇರ್ತಾರೆ. ಆದ್ರೆ ಇವರು ಒಬ್ಬರೇ ಇಷ್ಟೆಲ್ಲ ಇಟ್ಕೊಂಡಿರುವಾಗ ಇವರೆಲ್ಲ ಏನು? ಕಳ್ಳರು. ಖಂಡಿತ ಪ್ರಕೃತಿ ಇವರಿಗೂ ದಂಡನೆ ಕೊಡುತ್ತೆ. ಕೆಲ ಅಸುರರುಗಳು ಏನ್ ಹೇಳ್ತಾರೆ ಗೊತ್ತಾ? ನಮಗೂ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಾನೇ ಐಶ್ವರ್ಯ ಇಟ್ಕೊಂಡಿರೋನು, ಎಲ್ಲಾ ಐಶ್ವರ್ಯ ಇಟ್ಕೊಂಡಿರೋ ನಾವೇನೇ ಅಧಿಪತಿ, ನಮ್ಗೆ ಏನ್ ಬೇಕೋ ಅದೆಲ್ಲ ನಾವು ಮಾಡಕ್ಕಾಗತ್ತೆ, ನಾವು ಎಲ್ಲಾನು ಚೇಂಜ್ ಮಾಡಕ್ಕಾಗತ್ತೆ, ಎಲ್ಲ ನಾವು ತಗೊಳಕ್ಕಾಗತ್ತೆ. ರೀಸನ್ ಏನು? ಅವರ ಹತ್ರ ಇರೋ ಆ ದುಡ್ಡುಗೋಸ್ಕರ ಅವ್ರಿಗೂ ಅಷ್ಟೊಂದು ಅಹಂಕಾರ ಇರುತ್ತೆ. ಅಷ್ಟು ಅಹಂಕಾರ ಇರಬಾರದು, ಇಟ್ಕೋಬಾರದು. ಅದು ದೊಡ್ಡ ತಪ್ಪು. ಒಂದು ಅಸುರ ಸ್ವಭಾವ ಬಂದ್ಬಿಡುತ್ತೆ. ನಮಗೂ ಶಾಸ್ತ್ರಗಳು ಪ್ರಕಾರ ಯಾವ ತರ ಕೊಟ್ಟಿದಾರೋ ಆ ತರ ನಾವು ಜೀವನ ನಡೆಸ್ಬೇಕು. ಅದೇ ಭಗವಂತ ಬಂದು ಅರ್ಜುನನ್ ಕೇಳ್ತಾರೆ, ಯತ್ ಕರೋಷಿ ಯತ್ ಅಸ್ನಾಸಿ ಯತ್ ಜಿಹೋಷಿ ತಥಾಸಿ ಯತ್ ತಪಶ್ಯಸಿ ಕೌಂತೆಯ ತತ್ ಕುರುಷ್ವ ಮತ್ ಅರ್ಪಣಂ. ಓ ಕುಂದಿನ್ ಪುತ್ರ, ನೀವು ಏನೆಲ್ಲ ಮಾಡ್ತೀಯೋ, ಏನೆಲ್ಲ ತಿಂತೀಯೋ, ಏನೆಲ್ಲ ಅರ್ಪಣೆ ಮಾಡ್ತೀಯೋ, ಏನೆಲ್ಲ ಕೊಡ್ತೀಯೋ, ಏನೇನ್ ತಪಸ್ಸೆಲ್ಲ ಮಾಡ್ತೀಯೋ, ಏನೇನ್ ನಿವೇದನ ಮಾಡ್ತೀಯೋ ಎಲ್ಲ ಆ ಭಗವಂತ ಕೃಷ್ಣನಿಗೂ ಅರ್ಪಣೆ ಮಾಡಬೇಕು. ಸೊ ಆವಾಗ ನಿನ್ಗೂ ಕರ್ಮಗಳು ಹೋಗುತ್ತೆ. ಸೊ ಆ ಥರ ನಮ್ಗೆ ಏನ್ ಸಿಕ್ಕುತ್ತೋ ಎಲ್ಲ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸೊ ಅದೇ ತರ ಎಲ್ಲ ಜೀವರಾಶಿ ಒಳಗಡೆ ಭಗವಂತ ಇದಾರೇನು ಅದು ಇರಬೇಕು. ಇವಾಗ ಜಿಂಕೆ ಇರುತ್ತೆ, ಒಟಗ ಇರುತ್ತೆ, ಗದೆ ಇರುತ್ತೆ, ಮತ್ತೆ ಕೋತಿಗಳು, ಇಲಿಗಳು, ಹಾವು, ಪಕ್ಷಿಗಳು, ಮತ್ತೆ ನೊಣಗಳು. ಸೊ ಈ ತರ ಎಲ್ಲ ಇರುತ್ತೆ. ಆದ್ರೆ ಅದು ಒಳಗಡೆ ಏನಿದೆ? ಪರಮಾತ್ಮ ಇದ್ದಾರೆ ನೀವು ತಿಳಿಸ್ಕೋಬೇಕು. ಸೊ ಏನು ಯಾರು ನೀವು ನೋಗಿಸ್ಬಾರ್ದು. ನಿಮ್ಮ ಮಕ್ಕಳು ನೀವು ಯಾವ ತರ ನೋಡ್ತಿರೋ ಅದೇ ತರ ಎಲ್ಲಾ ಜೀವರಾಶಿಗಳು ನೋಡ್ಬೇಕಂತೆ. ಯಾವೊಂದು ವ್ಯತ್ಯಾಸ ತೋರಿಸಬಾರದು. ನನ್ನ ಮಕ್ಕಳನ್ನ ಯಾವ ತರ ನಾವು ನೋಡ್ಕೊಳ್ತೀವಿ ಹೇಳಿ, ಅದೇ ತರ ಪ್ರೀತಿಯಿಂದ ಮತ್ತೆ ಇರೋ ಎಲ್ಲಾ ಜೀವರಾಶಿ ಮೇಲ್ಗಡೆ ನಾವು ಆ ಪ್ರೀತಿನಿ ತೋರಿಸ್ಬೇಕಂತೆ. ಇವಾಗ ಬ್ರಹ್ಮಚಾರಿ ಆಗಲಿ, ಸನ್ಯಾಸಿ, ವಾನಪ್ರಸ್ಥ ಆಗಲಿ, ಇವರೆಲ್ಲ ಏನು ಈ ತರ ಸಂಪಾದನೆ ಮಾಡಕ್ಕಾಗಲ್ಲ. ಓನ್ಲಿ ಗೃಹಸ್ಥರು ಮಾತ್ರ ಸಂಪಾದನೆ ಮಾಡಕ್ಕಾಗತ್ತೆ. ಸೊ ಮತ್ತೆ ಇರೋ ಆಶ್ರಮಗಳಲ್ಲಿ ಏನು ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ ಇವರೆಲ್ಲ ಯಾರು ನೋಡ್ಕೋಬೇಕು? ಈ ಗೃಹಸ್ಥರುಗಳು ನೋಡ್ಕೋಬೇಕು. ಯಾಕಂದ್ರೆ ಗೃಹಸ್ಥರುಗಳು ಧರ್ಮ, ಅರ್ಥ, ಕಾಮ. ಸೊ ಇದೆಲ್ಲ ಮಾಡೋರು ಯಾರೋ ಗೃಹಸ್ಥರುಗಳೇ. ಸೊ ಅದಕ್ಕೆ ಅವರೇ ಮತ್ತೆ ಇರೋ ಆಶ್ರಮಗಳನ್ನ ನೋಡ್ಕೋಬೇಕು. ಅದು ಬಿಟ್ಟು ಇಲ್ಲ ಇಲ್ಲ ನಾವು ಬಂದು ಕಷ್ಟಪಟ್ಟು ಜೀವನ ಮಾಡಬೇಕು, ಜಾಸ್ತಿ ಸಂಪಾದನೆ ಮಾಡಬೇಕು, ನನ್ನ ಕರ್ತವ್ಯ ಅದು ತಗೋಬೇಕು, ಇದು ತಗೋಬೇಕು, ಅದದು ಏನು BMW ಕಾರು, ಮತ್ತೆ ಜಾಸ್ತಿ ಸಂಪಾದನೆ ಮಾಡಬೇಕು, ಕಷ್ಟಪಟ್ಟು ಆ ಥರ ನಮ್ಮ ಶರೀರನ ನೋಗಿಸಬಾರದು. ಇದೆಲ್ಲ ಏನು ಹೇಳ್ತಾರೆ? ಉಗ್ರ ಕರ್ಮ ಅಂತ ಹೇಳ್ತಾರೆ. ಇವಾಗ ನೋಡಿ, ನಾವು ಬೆಟ್ಟೆ ಎದ್ದೋಳದೆ ಅಷ್ಟು ಕಷ್ಟ ಅಲ್ವಾ? ಮತ್ತೆ ಅದು ಮೇಲ್ಗಡೆ ಒಂದು ದೊಡ್ಡ ಬಂಡೆನ ಎತ್ಕೊಂಡು ಹೋಗೋದು ಇನ್ನೂ ಎಷ್ಟು ಕಷ್ಟ ಇಲ್ವಾ? ಸೊ ಆ ತರ ಇದೆಲ್ಲ ಉಗ್ರ ಕರ್ಮ ಆಗುತ್ತೆ. ನಾವು ಸುಲಭವಾಗ ಏನ್ ಸಿಕ್ಕುತ್ತೋ ಅದು ತಿನ್ಕೊಂಡು
ಸುಲಭವಾಗಿರೋ ಕೆಲಸಗಳು ಮಾಡಿಕೊಂಡು ಭಕ್ತಿ ಮಾಡಿಕೊಂಡು ನಮ್ಮ ಜೀವನ ನಡೆಸಬೇಕಂತೆ. ಇಷ್ಟು ಕಷ್ಟಪಟ್ಟು ಜೀವನ ಮಾಡೋದು ಎಲ್ಲ ಏನು ಉಗ್ರ ಕರ್ಮ. ಇವಾಗ ರೋಡ್ ಹಾಕ್ತಾರೆ ಅನ್ಕೊಳ್ಳಿ, ಏಪ್ರಿಲ್ ಮೇಲಿ ಅಷ್ಟು ಬಿಸಿಲಿರುತ್ತೆ. ಆವಾಗ ತಾರ್ ರೋಡ್ ಹಾಕುವಾಗ ಅಲ್ಲಿ ಆ ತಾರು ಬಿಸಿ ಹಾಕಿ ಬಿಸಿ ಬಿಸಿ ಹಾಕೋರು ಅಲ್ಲಿ ಹಾಕಿ ರೋಡೆಲ್ಲ ಮಾಡ್ತಾರೆ. ಅದು ಎಷ್ಟೊಂದು ನೋವು ಕೊಡುತ್ತೆ, ಎಷ್ಟು ಬಿಸಿ ಆಗುತ್ತೆ, ಆ ಸ್ಮೆಲ್ಲು ಎಷ್ಟು ಅವ್ರ ಲಂಗ್ಸ್ ಅಫೆಕ್ಟ್ ಮಾಡುತ್ತೆ ಅಲ್ವಾ. ಸೊ ಇದೆಲ್ಲ ಏನು ಉಗ್ರ ಕರ್ಮ. ಸೊ ನಮಗೂ ಸುಲಭವಾದ ವಿಷಯ ಈಸಿಯಾಗ ಇದ್ಕೊಂಡು ನೋಡ್ಕೊಂಡು ಕೆಲಸ ಮಾಡಿಕೊಂಡು ಜೀವನ ನಡೆಸಬೇಕು ಭಕ್ತಿ ಮಾಡಿಕೊಂಡು. ಸೊ ಅದು ಬಿಟ್ಟು ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಏನಿಲ್ಲ. ಮತ್ತೆ ಇಲ್ಲಿ ನಾಯಿಗಳಾಗಲಿ ಇಲ್ಲಾಂದ್ರೆ ನೀಚ ಜನ್ಮಗಳು, ಮತ್ತೆ ಶೂದ್ರರುಗಳು, ಸಂಡಾಳರುಗಳು, ಆದರೆ ನಾವು ಬಂದು ಏನು ಪಾರಪಕ್ಷ ನೋಡಬಾರದು, ಎಲ್ಲನೂ ಸಮವಾಹ ನೋಡಬೇಕು. ನಮ್ಮ ಫ್ಯಾಮಿಲಿ ಥರ ಇವರು ಎಲ್ಲರೂ ನೋಡ್ಕೋಬೇಕಂತೆ. ಸೊ ಗಂಡ ಹೆಂಡತಿ ಇಬ್ಬರು ಯಾವ ಥರ ಅತಿಥಿಗಳು, ಯಾಕಂದ್ರೆ ಅತಿಥಿ ದೇವೋ ಭವನೆ ಹೇಳ್ತಾರಲ್ಲ, ಸೊ ಅತಿಥಿಗಳನ್ನ ಯಾವ ಥರ ನೀವು ನೋಡ್ಕೊಳ್ತೀರೋ ಆ ಥರ ಗಂಡ ಹೆಂಡತಿ ಇಬ್ಬರು ಸೇರಿ ಆ ಥರ ಎಲ್ಲ ಜೀವರಾಶಿಗಳನ್ನೇ ಸುರಕ್ಷವಾಗಿ ನೋಡ್ಕೋಬೇಕಂತೆ, ರಕ್ಷಿಸಬೇಕು. ಸೊ ಅದೇ ಥರ ಎಲ್ಲರೂ ಉಪಚಾರ ಮಾಡೋದು, ಅರ್ಪಣೆ ಮಾಡೋದು, ಸೊ ಈ ಥರ ಮಾಡಬೇಕು. ಆ್ಯಕ್ಚುಲಿ ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಬಿಟ್ಟು ಹೆಂಡತಿ ಬಂದಮೇಲೆ ಹೆಂಡತಿಯೇ ದೇವರು ಅಷ್ಟೇ, ಹೆಂಡತಿ ಏನು ಹೇಳ್ತಾರೋ ಅದೇ ನನ್ನ ಜೀವನ. ಸೊ ಆ ಥರ ಹೆಂಡತಿ ಮೇಲ್ಗಡೆ ಅಂದರೆ ಹೆಂಡತಿ ಸೌಂದರ್ಯ ನೋಡಿ ಹೆಂಡತಿಯೇ ಗದಿಯನ್ನು ಇದ್ಬಿಡ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಕೆಲವರು ಹೆಂಡತಿಗೋಸ್ಕರ ತಾಯಿ ತಂದೆನೇ ಸಾಯಿಸ್ಬಿಡ್ತಾರೆ, ಗುರುನಿ ಸಾಯಿಸ್ತಾರೆ, ಮತ್ತೆ ಇರೋರ್ನಿ ಸಾಯಿಸ್ತಾರೆ. ಯಾಕಂದರೆ ಒಂದು ಹೆಂಗಸರಿಗೋಸ್ಕರ, ಒಂದು ಹೆಂಡತಿಗೋಸ್ಕರ, ಹೆಂಡತಿನ ಸೌಂದರ್ಯಕ್ಕೋಸ್ಕರ ಈ ಥರ ಅವರು ಬದಲಾಗ್ತಾರೆ. ಸೊ ಆ ಥರ ಒಂದು ಹೆಂಗಸರು ಮೇಲ್ಗಡೆ ಮೋಹ ಅಲ್ಲಿ ಇರಬಾರದು. ಯಾಕಂದ್ರೆ ಗಂಡಸರಾಗಲಿ ಹೆಂಗಸರು ಆಗಲಿ ಈ ಶರೀರ ಯಾವಾಗ ಶಾಶ್ವತವಾಗಿ ಇರುತ್ತೆ ಅಂದ್ರೆ ಇಲ್ಲ. ಈ ಶರೀರ ಏನಾಗುತ್ತೆ, ನಮ್ಮ ಪ್ರಾಣ ಹೋದ್ಮೇಲ್ಗಡೆ ಮಣ್ಣೊಳಗಡೆ ಹಾಕ್ಬಿಡ್ತಾರೆ, ಅದು ಕಿರಿಮಿ ಕೀಟಗಳು ಆಗ್ಬಿಡುತ್ತೆ, ಮತ್ತೆ ಮಲ ಆಗ್ಬಿಡುತ್ತೆ, ಏನಾವುದು ಪ್ರಾಣಿಗಳು ಪಕ್ಷಿಗಳು ತಿನ್ನು ಮಲ ಆಗ್ಬಿಡುತ್ತೆ, ಮತ್ತೆ ಸುಟ್ಟಿದ್ರೆ ಏನು ವಿಭೂದಿ ಆಗುತ್ತೆ ಇಲ್ವಾ. ಸೊ ಯಾರೊಬ್ಬರು ಶರೀರ ಯಾವಾಗ ಶಾಶ್ವತವಾಗಿರೋಕ್ಕೂ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಆ ಆಕರ್ಷಣೆ ಆಗೋದು ಬಿಡಬೇಕು. ನಾವು ಏನು ಶಾಶ್ವತವಾಗಿರೋದು ಯಾರು, ಆ ದೇವೋತ್ತಮ ಪರಮಪುರುಷ, ಅವ್ರನ್ನ ಬಿಟ್ಟು ಮತ್ತೆ ಯಾರ ಮೇಲ್ಗಡೆ ನಾವು ಅಷ್ಟೊಂದು ಆಕರ್ಷಣೆ ಇಟ್ಕೋಬಾರ್ದು. ಸೊ ಯಾರೊಬ್ಬನು ಬುದ್ಧಿವಂತನೋ ಅವನೇನ್ ಮಾಡ್ತಾನೆ ಗೊತ್ತಾ, ಯಾವಾಗ ಭಗವಂತನ ಪ್ರಸಾದ ತಿಂತಾನೆ. ಸೊ ಯಾವಾಗ ಭಗವಂತನ ಪ್ರಸಾದ ತಿನ್ನೋದು, ಭಗವಂತನಿಗೆ ಅರ್ಪಣೆ ಮಾಡೋದು, ಭಗವಂತನ ಇರೋ ಜಾಗಲ್ಲಿ ಜೀವಿಸೋದು, ಯಾವಾಗ ಭಗವದ್ಗೀತೆ ಭಾಗವತ ಓದೋದು, ಸತ್ಸಂಗಲ್ಲಿ ಇರೋದು, ನಾಮಜಪ ಮಾಡೋದು, ಪುರಾಣಗಳು ಓದೋದು, ಮತ್ತವ್ರಿಗೂ ಭಗವಂತನ ಬಗ್ಗೆ ಹೇಳ್ಕೊಡೋದು, ಸೊ ಈ ಥರ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಮತ್ತೆ ಯಾವೊಂದು ಭೌತಿಕ ಕೆಲಸ ಅವ್ರಿಗೂ ಇಷ್ಟವೇ ಆಗೋದಿಲ್ಲ. ಆಕ್ಚುಲಿ ಇವರೆಲ್ಲ ಏನು ಮಹಾತ್ಮ ಅಂತ ನೋಡಿ, ಈ ತರ ಯಾವಾಗ ಕೆಲಸ ಪೂರ್ತಿ ಭಗವಂತನಿಗೆ ಅರ್ಪಣೆ ಮಾಡೋರು ಮಹಾತ್ಮಗಳು. ಎಲ್ಲ ಜೀವರಾಶಿ ಸಮವಾಗ ನೋಡ್ಕೊಳ್ತಾರೆ. ಅದೇ ತರ ಯಾರನ್ನೇ ಅವರು ದುಃಖ ಕೊಡೋದಿಲ್ಲ, ನೋಗಿಸೋದಿಲ್ಲ. ಎಲ್ಲರಿಗೂ ಕೃಷ್ಣ ಭಕ್ತಿನ ಕೊಡೋದು, ಕೃಷ್ಣ ಪ್ರಸಾದ ಕೊಡೋದು, ಸತ್ಸಂಗಲ್ಲಿ ಇರೋದು, ಇದೆಲ್ಲ ಎಷ್ಟು ಒಳ್ಳೇದು ನೋಡಿ, ಎಷ್ಟು ಶ್ರೇಷ್ಠವಾದದು ಅಲ್ವಾ.
ಸೊ ಅವರೇ ಏನು ಮಹಾತ್ಮಗಳು. ಸೊ ಯಾರೊಬ್ಬನು ಅವರವರ ಹೃದಯಲ್ಲಿ ಇರೋ ಆ ಪರಮಾತ್ಮನೇ ಪೂಜೆ ಮಾಡ್ತಾನೋ, ಭಕ್ತಿ ಮಾಡ್ತಾನೋ, ಸೊ ಅವನೇನ್ ಮಾಡ್ತಾನೆ, ಮತ್ತೆ ಇರೋ ಎಲ್ಲ ದೇವರುಗಳು, ಸಾಧುಗಳು, ಮನುಷ್ಯರು, ಜೀವರಾಶಿಗಳು, ಪಿತೃಗಳು, ಅವನು ಸಪ್ರೇಟ್ ಸಪ್ರೇಟ್ ಎಲ್ಲಾರನ್ನೂ ಪೂಜೆ ಮಾಡಬೇಕು ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಕೃಷ್ಣ ಒಬ್ಬನ್ನೇ ಪೂಜೆ ಮಾಡಿದ್ರೆ ಸಾಕು. ಇವಾಗ ಒಂದು ದೊಡ್ಡ ಮರ ಇರುತ್ತೆ ಅನ್ಕೊಳ್ಳಿ. ಆ ದೊಡ್ಡ ಮರಕ್ಕೂ ಒಂದೊಂದು ಕೆಲೆಗೂ ಒಂದೊಂದು ಎಲೆಗೂ ಹೂವು ಹಣ್ಣು ಸಪ್ರೇಟ್ ಸಪ್ರೇಟ್ ನೀರು ಹಾಕ್ತೀರಾ? ಇಲ್ದೆ ಆ ಮರ ಆ ಬೇರು ಇರುತ್ತಲ್ವಾ, ಸೊ ಆ ಬೇರುಗೂ ನೀರು ಹಾಕಿದ್ರೆ ಸಾಕು ಅಲ್ವಾ. ಸೊ ಅದು ಬಿಟ್ಟು ಈ ತರ ಸಪ್ರೇಟ್ ಸಪ್ರೇಟು ನೀರು ಹಾಕುವ ಅವಶ್ಯಕತೆ ಇಲ್ಲ. ಬೇರುಕು ನೀರು ಹಾಕಿದ್ರೆ ಪೂರ್ತಿ ಮರ ಚೆನ್ನಾಗಿರುತ್ತೆ ಇಲ್ವಾ. ಸೊ ಆ ತರ ನಾವು ಸಪ್ರೇಟ್ ಸಪ್ರೇಟ್ ಇರೋ ಎಲ್ಲ ದೇವರುಗಳಿಗೂ, ಸಾಧಕಗಳಿಗೂ, ಪಿತೃಗಳಿಗೂ, ಮನುಷ್ಯರಿಗೂ, ಜೀವರಾಶಿಗಳು, ಪಿತೃ ಯಾರು ಸಪ್ರೇಟ್ ಸಪ್ರೇಟ್ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆ ಭಗವಂತನ ಒಬ್ಬನಿಗೂ ನಾವು ಭಕ್ತಿ ಮಾಡಿದರೆ ಸಾಕು, ಎಲ್ಲ ಚೆನ್ನಾಗಿರುತ್ತೆ. ಸೊ ಆಕ್ಚುಲಿ ಇವಾಗ ನಮಗೂ ಭಗವಂತನ ಕೃಪೆಯಿಂದ ಏನ್ ಸಿಕ್ಕಿದೋ ಅದು ಬಂದು ನಾವು ಯಜ್ಞ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದು ನಾವು ತೃಪ್ತಿ ಪಡಿಸ್ಕೋಬೇಕು. ಓಕೆ, ಭಗವಂತನ ಕರುಣೆಯಿಂದ ನಮ್ಗೆ ಇದು ಸಿಕ್ಕಿದೆ. ಸೊ ಶಾಸ್ತ್ರ ವಿಧಿಗಳು ಯಾವ ತರ ಹೇಳ್ಕೊಟ್ಟಿದಾರೋ, ಯಾವ ತರ ಯಾಗಗಳು ಮಾಡಬೇಕು, ಯಾವ ತರ ಯಜ್ಞಗಳು ಮಾಡಬೇಕು, ಯಾವ ತರ ಭಗವಂತನಿಗೆ ನೈವೇದ್ಯಗಳು ಮಾಡಬೇಕು, ಸೊ ಅದೆಲ್ಲ ನಾವು ಏನ್ ಮಾಡ್ಬೇಕಂತೆ ಫಾಲೋ ಮಾಡಬೇಕು. ತರ ಫಾಲೋ ಮಾಡಿದ್ರೆ ಅದು ನಮಗೂ ಒಳ್ಳೇದಾಗುತ್ತೆ. ಓಕೆ, ಇಲ್ಲಿ ಬಂದು ಯಾಕಂದ್ರೆ ಎಲ್ಲಾ ಯಾಗ ಯಜ್ಞಗಳು ಫಲಾನಿ ಅನುಭವಿಸೋನು ಯಾರು ಅಂದ್ರೆ ಭಗವಂತನ್ನೇ. ಅದಕ್ಕೆ ಆ ಭಗವಂತನಿಗೆ ನಾವು ನಿವೇದ ಮಾಡಬೇಕು. ಸೊ ನಾವು ಯಾಗ ಯಜ್ಞಗಳು ಏನ್ ಮಾಡ್ತೀವಿ, ಧಾನ್ಯಗಳು, ತುಪ್ಪ ಎಲ್ಲ ಹಾಕ್ತಿವಿ ಅಲ್ವಾ. ಸೊ ಅದೆಲ್ಲ ಏನು ಭಗವಂತನಿಗೆ ಅರ್ಪಣೆ ಮಾಡೋದು. ಅದು ಒಳ್ಳೆ ಬ್ರಾಹ್ಮಣರುಗಳು ಅದು ಬಂದು ಆ ವೇದಗಳು ಓದಿ ಆ ತರ ಅರ್ಪಣೆ ಮಾಡಿದ್ರೆ ಅಷ್ಟು ಒಂದು ಶ್ರೇಷ್ಠವಾಗುತ್ತೆ. ಸೊ ಫಸ್ಟು ಆ ಪ್ರಸಾದಗಳು ನಾವು ಯಾರು ಭಗವಂತನಿಗೆ ಅರ್ಪಣೆ ಮಾಡಿ ಆಮೇಲೆ ಬ್ರಾಹ್ಮಣರುಗಳಿಗೂ ಅರ್ಪಣೆ ಮಾಡಬೇಕು, ದೇವರುಗಳಿಗೂ ಅರ್ಪಣೆ ಮಾಡಬೇಕು. ಯಾಕಂದ್ರೆ ಭಗವಂತ ತೃಪ್ತಿ ಆಗಿದ್ರೆ ಬ್ರಾಹ್ಮಣರುಗಳಾಗಲಿ, ದೇವರುಗಳಾಗಲಿ, ಮತ್ತೆ ಇರೋ ಜೀವರಾಶಿಗಳು ಎಲ್ಲ ತೃಪ್ತಿ ಆಗುತ್ತೆ. ಯಾಕಂದ್ರೆ ಭಗವಂತನೇ ಆ ದೇವೋತ್ತಮ ಪರಮ ಪುರುಷ ಅಲ್ವಾ. ಸೊ ಕೆಲವರು ಏನ್ ಮಾಡ್ತಾರೆ, ಆ ಭಗವಂತನ ಭಕ್ತಿ ಮಾಡೋದಿಲ್ಲ, ಒನ್ಲಿ ಪಿತೃಗಳು ಪೂಜೆ ಮಾಡ್ತಾರೆ, ಅದು ತಪ್ಪು. ಇಲ್ಲಾಂದ್ರೆ ಕೆಲವರು ದೇವರುಗಳನ್ನ ಮಾತ್ರ ಪೂಜೆ ಮಾಡ್ತಾರೆ, ಅದು ತಪ್ಪು. ಸೊ ಫಸ್ಟ್ ನಾವು ದೇವೋತ್ತಮ ಪರಮಪುರುಷಗೂ ಭಕ್ತಿ ಮಾಡಬೇಕು, ಪೂಜೆ ಮಾಡಬೇಕು. ಸೊ ಇಲ್ಲಿ ಬಂದು ಏನ್ ಕೊಟ್ಟಿದ್ದಾರೆ, ಯಾರೊಬ್ರು ಅಷ್ಟು ಸಂಪತ್ತು ಇರುತ್ತೋ ಅವರು ಈ ತರ ಭಾದ್ರ ಮಾಸಲ್ಲಿ ಕೃಷ್ಣ ಪಕ್ಷಲ್ಲಿ ಪಿತೃಗಳಿಗೂ ನೈವೇದ್ಯ ಮಾಡಬೇಕು. ಆಕ್ಚುಲಿ ನೀವು ಏನಾவது ಮಾಡಿ ಫಸ್ಟ್ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆ ಅರ್ಪಣೆ ಮಾಡಿದ ಪದಾರ್ಥಗಳು ತಗೊಂಡು ಆ ಪ್ರಸಾದ ತಗೊಂಡು ಪಿತೃಗಳಿಗೆ ಅರ್ಪಣೆ ಮಾಡಬೇಕು. ಅದೇ ತರ ಅಶ್ವಿನ ಮಾಸದಲ್ಲಿ ಮಹಾಲಯ ಅಮಾವಾಸ್ಯೆ ಬರುತ್ತಲ್ವ ಪಿತೃಕುಲಕ್ಕೂ, ಸೊ ಅದು ನಾವು ನೈವೇದ್ಯ ಮಾಡಕ್ಕೆ ಮುಂಚೆ ಫಸ್ಟ್ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ಟು ಆಮೇಲೆ ಅದು ತಗೊಂಡು ನಾವು ಪಿತೃಕುಲಕ್ಕೆ ಅರ್ಪಣೆ ಮಾಡಬೇಕು. ಆವಾಗ ಅದು ಒಳ್ಳೇದಾಗುತ್ತೆ. ಇವಾಗ ಮಕರ ಸಂಕ್ರಾಂತಿ ಆಗಲಿ, ಕರ್ಕಟ ಸಂಕ್ರಾಂತಿ ಆಗಲಿ, ತುಲಾ ಸಂಕ್ರಾಂತಿ ಆಗಲಿ, ಮೇಷ ಸಂಕ್ರಾಂತಿ ಆಗಲಿ, ವ್ಯತಿಪಾತ ಯೋಗ ಆಗಲಿ, ಸೊ ಮತ್ತೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಆಗಲಿ, ಮತ್ತೆ ದ್ವಾದಶಿ ಆಗಲಿ, ಶ್ರಾವಣ ನಕ್ಷತ್ರ ಬರೋದಾಗಲಿ, ಅಕ್ಷಯ ತೃತೀಯೆ, ಮತ್ತೆ ಕಾರ್ತಿಕೆ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ, ಸೊ ಈ ತರ ಅಷ್ಟಮಿಗಳು, ಶುಕ್ಲ ಪಕ್ಷ ಇರೋ ಪೌರ್ಣಮಿ, ಮಹಾ ಪೌರ್ಣಮಿ ಆಗಲಿ, ಸೊ ಇದೆಲ್ಲ ಏನು
ನಾವು ಫಸ್ಟ್ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಆಮೇಲೆ ನಾವು ಬಂದು ಶ್ರಾರ್ಥಗಳು ಮಾಡಬೇಕು. ಸೊ ಇದೆಲ್ಲ ಶ್ರಾರ್ಥಗಳು ಮಾಡೋ ದಿನಗಳು. ಅದೇ ಥರ ಅನುರಾಧ ನಕ್ಷತ್ರ, ಶ್ರಾವಣ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ, ಉತ್ತರಾಷಾಢ, ಅದು ಉತ್ತರ ಭಾದ್ರಪದ. ಸೊ ಈ ನಕ್ಷತ್ರಗಳಲ್ಲಿ ಅದೇ ಥರ ದ್ವಾದಶಿ ದಿನಗಳಲ್ಲಿ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಉತ್ತರಾಷಾಢ, ಉತ್ತರ ಭಾದ್ರದ. ಸೊ ಈ ದಿನಗಳಲ್ಲಿ ಇವಾಗ ಆ ತಿಥಿ ಏಕಾದಶಿಯಲ್ಲಿ ಬಂದರೆ ಏಕಾದಶಿ ದಿನ ನಾವು ಮಾಡಬಾರದು. ಒನ್ಲಿ ದ್ವಾದಶಿ ದಿನಗಳಲ್ಲಿ ಈ ಶ್ರಾರ್ಥಗಳು ನಾವು ಮಾಡಬೇಕು. ಸೊ ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಗೆ ಯಾಕೆ ಈ ಥರ ಪಿತೃದೋಷ ಬಂದಿದೆ ಹೇಳ್ತಾರೆ. ಸೊ ಇವಾಗ ನಾವು ಇಷ್ಟು ದಿನಗಳು ಹೇಳಿದ್ದೀನೋ, ಇಷ್ಟು ದಿನಗಳೇ ನಾವು ಬಂದು ಶ್ರಾರ್ಥ ಮಾಡಬೇಕು. ಇಷ್ಟು ದಿನಗಳೇ ಶ್ರಾರ್ಥ ಮಾಡಬೇಕು. ಆದರೆ ಒನ್ಲಿ ಕೆಲವರು ಏನು ಮಾಡ್ತಾರೆ, ಮಹಾಲಯ ಅಮಾವಾಸ್ಯೆ ಮಾತ್ರ ಮಾಡ್ತಾರೆ, ಕೆಲವರು ಅದೂ ಮಾಡೋದಿಲ್ಲ. ಮಾತ್ರ ಪಿತೃದೋಷ ಬರಲೇ ಬರುತ್ತೆ. ಪಿತೃದೋಷ ಬರಲ್ಲ ಯಾರು ಹೇಳ್ತಾರೆ? ಖಂಡಿತ ಪಿತೃದೋಷ ಬರುತ್ತೆ. ಸೊ ಈ ಥರ ಪರ್ವಕಾಲಲ್ಲಿ ಅದಾದ ಒಂದೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ದಿನ ಆಗಲಿ, ಮತ್ತೆ ಒಂದೊಂದು ಮಂತು ಸ್ಟಾರ್ಟಿಂಗ್ ಫಸ್ಟ್ ಡೇ, ಆ ಫಸ್ಟ್ ಡೇ ಅದು ಆಗಲಿ. ಸೊ ಈ ಥರ ಮಂಗಳಕರವಾದ ಕಾರ್ಯಗಳು ನಾವು ಮಾಡಬೇಕು. ಸೊ ಅದು ಏನು ಮಾಡಬೇಕಂದ್ರೆ ಫಸ್ಟ್ ನಾವು ಕೃಷ್ಣ ಭಕ್ತಿ, ಕೃಷ್ಣ ಪೂಜೆ ಮಾಡಿಬಿಟ್ಟೆ ಮತ್ತೆ ನಾವು ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಗಂಗಾ ಸ್ನಾನ ಆಗಲಿ, ಯಮುನಾ ಸ್ನಾನ, ಪುಷ್ಕರಗಳು, ಆ್ಯಕ್ಚುಲಿ ಅಲ್ಲಿ ಎಲ್ಲ ಹೋಗಿ ಜಪಿಸಿದರೆ ಅಷ್ಟು ಒಳ್ಳೆಯದು, ಯಾಗ ಮಾಡಿದರೆ ಅಷ್ಟು ಒಳ್ಳೆಯದು. ವಿರತಗಳ ಅನುಷ್ಠಾನ ಮಾಡ್ತಾರೆ ಬ್ರಾಹ್ಮಣರುಗಳು, ಪಿತೃಗಳಿಗೂ, ದೇವರುಗಳು, ಇದೆಲ್ಲ ಅವ್ರು ಬಂದು ಏನೋ ಅಲ್ಲಿ ಪೂಜೆ ಮಾಡ್ತಾರೆ. ಸೊ ಏನಾவது ಮಾಡಲಿ ಅಲ್ಲ, ಎಲ್ಲ ಫಸ್ಟು ಕೃಷ್ಣನಿಗೂ ಪೂಜೆ ಮಾಡಿಬಿಟ್ಟೆ ಮಾಡಬೇಕು. ಓ ಯುಧಿಷ್ಠಿರ ಮಹಾರಾಜ, ಕೆಲವರು ಏನು ಮಾಡ್ತಾರೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ಐಶ್ವರ್ಯ, ಸೊ ಈ ಥರ ಇಟ್ಕೊಂಡ್ಬಿಡ್ತಾರೆ. ಏನಾಗಿರಲಿ, ಆದರೆ ನೀವು ಈ ಕರ್ತವ್ಯಗಳು, ಶ್ರಾರ್ಥ ಕರ್ತವ್ಯಗಳು ಇವಾಗ ಎಷ್ಟು ಹೇಳಿದ್ದೀವಿ, ಎಷ್ಟು ನೋಡಿದ್ದೀವಿ. ಸೊ ಇದೆಲ್ಲ ನಾವು ಶ್ರಾರ್ಥ ಕರ್ತವ್ಯಗಳು ಮಾಡಲೇಬೇಕು. ಇದೆಲ್ಲ ಮಂಗಳ ಕೊಡುತ್ತೆ, ಕಾರ್ಯಸಿದ್ಧಿ ಕೊಡುತ್ತೆ. ಒಂದು ದೋಷ ಇದ್ರೆ ಆ ದೋಷ ಎಲ್ಲ ನಿಮಗೆ ಬಿಟ್ಟು ಹೋಗುತ್ತೆ. ಇದೆಲ್ಲ ಮಾಡಿಲ್ಲ ಅಂದ್ರೆ ಎಲ್ಲ ದೋಷಗಳು ಬಂದು ಇಟ್ಕೊಂಡ್ಬಿಡುತ್ತೆ, ಪಿತೃದೋಷ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಮತ್ತೆ ನಾರದ ಋಷಿ ಏನು ಹೇಳ್ತಾರೆ ಗೊತ್ತಾ, ವೇದ ಕ್ರಿಯೆಗಳು ಮಾಡಬೇಕು, ಮಂಗಳಕರವಾದದು. ಏನು ವೈಷ್ಣವರು ವೇದಗಳು ಓದೋದಾಗಲಿ, ವೇದ ಪ್ರಕಾರ ಆ ಸಂಸ್ಕಾರಗಳು ಮಾಡೋದಾಗಲಿ. ಅದೇ ಥರ, ಯಾಕಂದರೆ ಒಂದೇ ಜಾಗದಲ್ಲಿರೋ ಜೀವರಾಶಿಗಳು, ಓಡಾಡೋ ಜೀವರಾಶಿಗಳು, ಯಾವೊಂದು ವ್ಯತ್ಯಾಸ ನೋಡಬಾರದು. ಎಲ್ಲರ ಒಳಗಡೆ ಪರಮಾತ್ಮ ಇದ್ದಾರೆ, ಆ ಥರ ಅವ್ರು ಬಂದು ಇಟ್ಕೋಬೇಕು. ಸೊ ತಪಸ್ ಮಾಡೋದು, ಸ್ಕೂಲ್ ಓದೋದು, ಈ ಥರ ಎಲ್ಲರ ಮೇಲ್ಗಡೆ ಕರುಣೆ ತೋರಿಸೋದು. ಸೊ ಇದೆಲ್ಲ ಏನು ಮಂಗಲಕರವಾದದ್ದು, ಶ್ರೇಷ್ಠವಾದದ್ದು. ಇದೆಲ್ಲ ಬಿಟ್ಟು ನಾವು ಭೌತಿಕ ಸುಖಭೋಗದಲ್ಲಿ ಇರಬಾರದು. ಆ್ಯಕ್ಚುಲಿ ನಾವು ಏನು ಮಾಡಬೇಕು, ಭಗವಂತನ ಯಾವಾಗ ಪೂಜೆ ಮಾಡ್ತಾ ಇರಬೇಕು. ಯಾಕಂದರೆ ಅದು ನಮಗೂ ಮಂಗಲ ಕೊಡುತ್ತೆ. ಯಾಕಂದರೆ ನಮಗೂ ಪುರಾಣಗಳು, ಇತಿಹಾಸಗಳು ಏನು ಹೇಳಿದೆಯೋ ಅದೇ ಥರ ನಾವು ನಡ್ಕೋಬೇಕು. ಯಾಕಂದರೆ ಇವಾಗ ಪುಣ್ಯ ನದಿಗಳು ಇರುತ್ತೆ, ಅದರಲ್ಲಿ ಸ್ನಾನ ಮಾಡಬೇಕು. ಯಾಕಂದರೆ ಇದೆಲ್ಲ ಭಗವಂತನ ಪಾದದಿಂದ ಬಂದಿರೋ ನೀರು, ನಮ್ಮ ಪಾಪಗಳು ಹೋಗುತ್ತೆ. ಸೊ ಆ ಥರ ಅದು ಭಗವಂತನ ಪಾದದಿಂದ ಬಂದಿರೋದು. ಆ ಥರ ನೆನೆಸ್ಕೊಂಡು ನಾವು ಮಾಡಬೇಕು. ಇವಾಗ ಪುಷ್ಕರ ಅದೊಂದು ಕೆರೆ, ಪುಷ್ಕರ ಆಗಲಿ. ಮತ್ತೆ ಸಾಧುಗಳು ಜಾಸ್ತಿ ಎಲ್ಲಿ ಇರ್ತಾರೆ ಅಂದರೆ ಗುರುಕ್ಷೇತ್ರದಲ್ಲಿ ಇರ್ತಾರೆ. ಆಮೇಲೆ ಗಯಾ, ಆಮೇಲೆ ಪ್ರಯಾಗ, ಪ್ರಯಾಗೆಯಲ್ಲಿ ಇರ್ತಾರೆ. ಯಾಕಂದರೆ ಇವಾಗ ಪ್ರಯಾಗೆಯಲ್ಲಿ ಏನಾಯಿತು, ಕುಂಭಮೇಳ ನಡೀತಲ್ವಾ, ಎಷ್ಟು ಕೋಟಾನ ಕೋಟಿ ಜನಗಳು ಬಂದರು ಅಲ್ವಾ. ಸೊ ಆ ಥರ ಇರೋ ಪುಣ್ಯಕ್ಷೇತ್ರಗಳು, ಪುಲಸಿಗ ಆಶ್ರಮ, ನೈಮಿಷಾರಣ್ಯ, ಪಾಲ್ಗು ನದಿಗಳು, ಆಮೇಲೆ ಸೇದು ಬಂಧನ, ಪ್ರಭಾಸ ಕ್ಷೇತ್ರ, ದ್ವಾರಕ, ಮತ್ತು ವಾರಣಾಸಿ,
ಮತ್ತೂರ ಕೃಷ್ಣ ಹುಟ್ಟಿದ ಜಾಗ, ಆಮೇಲೆ ಪಂಬ, ಬಿಂದು ಸರೋವರು, ಬದ್ರಿಗಾಶ್ರಮ, ನಾರಾಯಣಾಶ್ರಮ ಹೇಳ್ತಾರಲ್ಲ ಬದ್ರಿಗಾಶ್ರಮ, ಆಮೇಲೆ ನಂದ ನದಿಯು ಜಾಗ, ಮತ್ತೆ ರಾಮಚಂದ್ರರು ಆ ಮಾತಾ ಸೀತಾದೇವಿ ಎಲ್ಲೆಲ್ಲ ಇದ್ರು ಆ ಚಿತ್ರಕೂಟ ಆಗಲಿ, ಮಗೇಂದ್ರ ಪರ್ವತ ಆಗಲಿ, ಆ ಬೆಟ್ಟಗಳು, ಸೊ ಇದೆಲ್ಲ ಅಷ್ಟು ಶ್ರೇಷ್ಠವಾದ ಪುಣ್ಯವಾದ ಜಾಗಗಳು. ಇದೆಲ್ಲ ನಮಗೂ ಪುಣ್ಯ ತರೋ ಪುಣ್ಯ ಜಾಸ್ತಿ ಕೊಡೋ ಜಾಗಗಳು. ಯಾರೊಬ್ಬರಿಗೂ ಆಧ್ಯಾತ್ಮಿಕವಾಗ ನಾವು ಇರಬೇಕು ಅನ್ಕೊಳ್ತಾರೋ ಅವರೆಲ್ಲ ಏನ್ ಮಾಡಬೇಕು, ಈ ತರ ಜಾಗಲ್ಲಿ ಇರಬೇಕು, ಅಲ್ಲಿ ಅವರು ಜೀವಿಸಬೇಕು. ಸೊ ಇವಾಗ ರಾಧಾ ಕೃಷ್ಣ ವಿಗ್ರಹಗಳು ಪೂಜೆ ಮಾಡೋದು, ಇಲ್ಲಂದ್ರೆ ಈ ತರ ಕ್ಷೇತ್ರಗಳಲ್ಲಿ ಯಾತ್ರೆ ಹೋಗೋದು, ಇಲ್ಲಂದ್ರ ಪುಣ್ಯಕ್ಷೇತ್ರಗಳಲ್ಲಿ ಜೀವಿಸೋದು, ಸೊ ಇದೆಲ್ಲ ನಮಗೂ ಜಾಸ್ತಿ ಫಲ ಕೊಡುತ್ತೆ. ಇವಾಗ ನಾವು ಇಲ್ಲಿ ನಾವಿರೋ ಬ್ಯಾಂಗ್ಳೂರಲ್ಲಿ ಜಪಿಸ್ತಾ ಇರ್ತೀವಿ, ಆದ್ರೆ ನೀವು ಇವಾಗ ವೃಂದಾವನಲ್ಲಿ ಜಪಿಸಿದ್ರೆ, ದ್ವಾರಕೆಯಲ್ಲಿ ಈ ತರ ಇವಾಗ ಹೇಳಿದ್ದೇನಲ್ವಾ, ಈ ಪುಣ್ಯಕ್ಷೇತ್ರದಲ್ಲಿ ಜಪಿಸಿದ್ರೆ ನೀವು 1000 ಫಲ ಕೊಡುತ್ತಂತೆ. ಓಕೆ, ಇವಾಗ ಇಲ್ಲಿ ಒಂದು ಮಾಲೆ ನೀವು ಜಪಿಸಿದ್ರೆ ಅದೇ ಆ ಜಾಗದಲ್ಲಿ ನೀವು ಜಪಿಸಿ ನಿಮ್ಗೂ 1000 ಮಾಲೆ ಜಪಿಸಿದ ಫಲ ಸಿಕ್ಕುತ್ತೆ ಅಂತ. ಆದ್ರೆ ನೋಡ್ಕೊಳ್ಳಿ, ಇವಾಗ ನಾವು ನಾರ್ಮಲ್ ಜಾಗದಲ್ಲಿ ಇರೋದು ಬಿಟ್ಟು ಈ ತರ ಪುಣ್ಯಕ್ಷೇತ್ರಗಳಲ್ಲಿ ನಾವು ಇರೋದು ಅಷ್ಟು ಶ್ರೇಷ್ಠವಾದದ್ದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಓ ರಾಜ, ಈ ತರ ಪ್ರಪಂಚದಲ್ಲಿ ಇರೋ ಒಂದೇ ಜಾಗದಲ್ಲಿ ಇರೋದು, ಓಡಾಡೋದು, ಈ ತರ ಜೀವರಾಶಿಗಳೆಲ್ಲ ಜಾಸ್ತಿ ಇರುತ್ತೆ. ಆದ್ರೆ ಫಸ್ಟ್ ನಾವು ಎಲ್ಲಾರಕ್ಕೂ ಮುಂಚೆ ಯಾರಕ್ಕೂ ನಾವು ಭಕ್ತಿ ಮಾಡಬೇಕು, ಆ ದೇವೋತ್ತಮ ಪರಮ ಪುರುಷ ಕೃಷ್ಣನಿಗೂ ನಾವು ಭಕ್ತಿ ಮಾಡಬೇಕು. ಯಾಕಂದ್ರೆ ಕೃಷ್ಣ ಒಬ್ಬನೇ ಉತ್ತಮ ಪುರುಷರು, ಶ್ರೇಷ್ಠರು. ಸೊ ಅವನಕ್ಕೂ ನಾವು ಭಕ್ತಿ ಮಾಡಲೇಬೇಕಾಗುತ್ತೆ. ಯಾರೊಬ್ಬನು ನಿಪುಣನಾಗ ಇರುತ್ತಾನೋ, ಯಾರೊಬ್ಬನು ಶ್ರೇಷ್ಠನಾಗ ಇರುತ್ತಾನೋ ಅವನೇ ಆ ಭಗವಂತ ಕೃಷ್ಣನಕ್ಕೂ ಭಕ್ತಿ ಮಾಡ್ತಾನೆ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು. ಆಕ್ಚುಲಿ ಭಾಗವದಲ್ಲಿ ಇದೆ ಕೊಟ್ಟಿದ್ದಾರೆ 4th ಕ್ಯಾಂಟೋಲಿ. ಇವಾಗ ನಾವು 7th ಕ್ಯಾಂಟೋ ಬಂದ್ಬಿಟ್ಟಿದೀವಿ. ಯಥಾ ತರೋರ್ ಮೂಲ ನಿಷೇಚನೇನ ತುರ್ಭ್ಯಂತಿ ತತ್ ಸ್ಕಂದ ಪೂಜೋಪಚಾಕಂ ಪ್ರಾಣೋ ಬಹಾರಾಚ ಯತೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಂ ಅಚ್ಯುತ ತೇಜ್ಯ. ನಾವು ಒಂದು ಮರಕ್ಕೂ ಬೇರಲ್ಲಿ ನೀರು ಹಾಕ್ಬೇಕು, ಅದು ಬಿಟ್ಟು ಕೆಲೆಕು ಎಲೆಕು ಹೂವು ಹಣ್ಣು ಆ ಥರ ಸಪ್ರೇಟ್ ಇಡಬಾರ್ದು. ಇವಾಗ ನಮ್ಮ ಶರೀರಲ್ಲಿ ನಾವು ಏನು ಬಾಯಿಗೆ ಊಟ ಕೊಡಬೇಕು, ಅದು ಬಿಟ್ಟು ಕಣ್ಣು ಕೊಡಕ್ಕಾಗತ್ತಾ, ಕಿವಿಗೆ ಕೊಡಕ್ಕಾಗತ್ತಾ, ಮೂಗು ಕೊಡಕ್ಕಾಗತ್ತಾ? ಇಲ್ವೇ. ಸೊ ನಾವು ಎಲ್ಲಿ ಊಟ ಕೊಡಬೇಕು, ಬಾಯಿಗೆ ಊಟ ಕೊಡಬೇಕು. ಆ ಥರ ಬಾಯಿಗೆ ಊಟ ಕೊಟ್ಟಿದ್ರೆ ಪೂರ್ತಿ ಶರೀರ ಚೆನ್ನಾಗಿರುತ್ತೆ. ಆ ಥರ ಇಲ್ಲಿರೋ ಎಲ್ಲ ದೇವರುಗಳು, ಎಲ್ಲ ಪಿತೃಗಳು, ಎಲ್ಲ ಜೀವರಾಶಿ ಎಲ್ಲರಿಗೂ ನಾವು ಸಪ್ರೇಟ್ ತೃಪ್ತಿ ಪಡಿಸಕ್ಕಾಗಲ್ಲ. ಆ ದೇವೋತ್ತಮ ಪರಮ ಪುರುಷ ಅಚ್ಯುತನು ಯಾರು, ಆ ಕೃಷ್ಣನು. ಆ ಕೃಷ್ಣನಿಗೂ ನಾವು ಭಕ್ತಿ ಮಾಡಿದರೆ ಸಾಕು, ಈ ಲೋಕಲ್ಲಿರೋ ಎಲ್ಲ ಜೀವರಾಶಿಗಳು ತೃಪ್ತಿ ಆಗುತ್ತೆ. ಇವಾಗ ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ, ಆಕ್ಚುಲಿ ಅಲ್ಲಿ ಬಂದು ಏನು ರಾಜಸೂಯ ಯಾಗಲ್ಲಿ ಅಗ್ರಪೂಜೆ ಯಾರ್ಕ ಮಾಡೋದು ಆ ತರ ಕೇಳುವಾಗ ಭೀಷ್ಮರು ಅವರೇ ದೊಡ್ಡವರು, ಅವ್ರು ಹೇಳ್ತಾರೆ ಕೃಷ್ಣನಿಗೆ ಮಾಡಬೇಕು. ಯಾಕಂದ್ರೆ ಅವ್ರು ಒಬ್ಬರಿಗೂ ಮಾಡಿದ್ರೆ ಎಲ್ಲಾರ್ಗೂ ಮಾಡಿದ ಫಲ ಸಿಕ್ಕತ್ತೆ. ಅಗ್ರ ಪೂಜೆ ಅಂದ್ರೆ ಫಸ್ಟ್ ಪೂಜೆ ಯಾರ್ಕ್ ಮಾಡೋದು, ಆ ಕೃಷ್ಣನಿಗೆ ಮಾಡಬೇಕು. ಸೊ ಆ ತರ ಶ್ರೇಷ್ಠವಾದದ್ದು ಏನು ಅಂದ್ರೆ ಏನು, ಆ ಕೃಷ್ಣನಿಗೂ ಮಾಡೋದೇ ಶ್ರೇಷ್ಠ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾ ಜಾಗಲ್ಲಿ ಏನಿರುತ್ತೆ, ಎಲ್ಲಾ ಜೀವರಾಶಿಗಳು ಇರುತ್ತೆ. ಆದ್ರೆ ಈ ಎಲ್ಲಾ ಜೀವರಾಶಿಗೂ ತಂದೆ ಬೇರಾಗ ಇರೋದು, ಒಂದು ಮರಕ್ಕೂ ಬೇರು ಎಷ್ಟು ಇಂಪಾರ್ಟೆಂಟ್, ಆ ತರ ಎಲ್ಲಾ ಜೀವರಾಶಿ ಒಳಗಡೆ ಪರಮಾತ್ಮವಾಗ ಯಾರು ಇರ್ತಾರೆ ಅಂದ್ರೆ ಆ ದೇವೋತ್ತಮ ಪರಮ ಪುರುಷ ಕೃಷ್ಣನೇ. ಸೊ ಅದಕ್ಕೆ ಅವ್ರಿಗೂ ನಾವು ಪೂಜೆ ಮಾಡಬೇಕು. ಸೊ ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತದೆ ಇದಿ ಮತ್ವಾ ಭಜಂತೆ ಮಾಂ ಬುಧಾಪಾವ ಸಮನ್ವಿತಃ. ಸೊ ಭಗವಂತ ಹೇಳ್ತಾರೆ,
ಈ ಭೌತಿಕ ಲೋಕ ಆಗಲಿ ಆಧ್ಯಾತ್ಮಿಕ ಲೋಕ ಆಗಲಿ ಎಲ್ಲ ಸೃಷ್ಟಿಗೂ ನಾನೇ ಕಾರಣ. ಸೊ ಸೃಷ್ಟಿ ಮಾಡಿದೆ ಆ ಭಗವಂತನ್ನೇ. ಸೊ ಸೃಷ್ಟಿ ಮಾಡಿದ ಅವನಕ್ಕೂ ನಾವು ಭಕ್ತಿ ಮಾಡಬೇಕಲ್ವಾ. ಈ ಶರೀರ ಕೊಟ್ಟಿದ್ದು, ಈ ಲೋಕ ಕೊಟ್ಟಿದ್ದು ಎಲ್ಲ ಭಗವಂತನ್ನೇ. ಸೊ ಆ ಥರ. ಆದ್ರೆ ನಾವೇನ್ ಮಾಡ್ತೀವಿ, ಈ ವ್ಯತ್ಯಾಸವನ್ನು ಮಾಡ್ತೀವಿ. ಓ ಇದು ಮಿರ್ಗ, ಇದು ಪಕ್ಷಿ, ಇದು ಮನುಷ್ಯ, ಇದು ಋಷಿ, ಇದು ದೇವರು, ಇವನು ಬೇರೆ ಜಾತಿ, ಇವನು ಆ ಜಾತಿ, ಇವನು ಸಂಡ. ಆ ತರ ಇಲ್ಲ. ನಾವೇನು ಆ ತರ ವ್ಯತ್ಯಾಸ ನೋಡಬಾರದು. ಯಾಕಂದ್ರೆ ಎಲ್ಲಾರ ಒಳಗಡೆ ಪರಮಾತ್ಮ ಯಾರಿದ್ದಾರೆ, ಆ ಭಗವಂತನ್ನೇ, ಆ ದೇವೋತ್ತಮ ಪರಮ ಪುರುಷ. ಸೊ ಅದಕ್ಕೂ ನಾವು ಯಾವ ಒಂದು ವ್ಯತ್ಯಾಸ ತೋರಿಸಬಾರದು. ಯಾಕಂದ್ರೆ ಈಶ್ವರ ಸರ್ವಭೂತಾನಾಂ. ಸೊ ಎಲ್ಲಾ ಜೀವರಾಶಿ ಒಳಗಡೆ ಭಗವಂತನಾಗಿರೋದು ಯಾರು, ಆ ದೇವೋತ್ತಮ ಪರಮಪುರುಷ. ಸೊ ಆ ತರ ಇರುವಾಗ ಅವನಕ್ಕೆ ನಾವು ಏನ್ ಮಾಡ್ಬೇಕು, ಭಕ್ತಿ ಮಾಡ್ಬೇಕು. ಆ ಪರಮಾತ್ಮಕ್ಕೂ ನಾವು ಭಕ್ತಿ ಮಾಡಬೇಕು. ಯಾಕಂದ್ರೆ ಆ ಶಕ್ತಿ ನಮ್ಗೂ ಇವಾಗ ಶರೀರಲ್ಲಿ ಶಕ್ತಿ ಇರುತ್ತಾ, ಮಾತಾಡೋ ಶಕ್ತಿ ಇದೆ, ಕೇಳೋ ಶಕ್ತಿ ಇದೆ, ನೋಡೋ ಶಕ್ತಿ ಇದೆ, ಕೆಲಸ ಮಾಡೋಕೆ ಶಕ್ತಿ ಇರುತ್ತೆ. ಸೊ ಈ ತರ ಶಕ್ತಿ ಕೊಟ್ಟಿರೋದೇ ಆ ಭಗವಂತನೇ. ಫಸ್ಟ್ ನಾವು ಕೃತಜ್ಞತೆ ಹೇಳ್ಬೇಕಲ್ವಾ, ಥ್ಯಾಂಕ್ಸ್ ಹೇಳ್ಬೇಕಲ್ವಾ ಆ ಭಗವಂತನಕ್ಕೂ. ಇಲ್ಲಂದ್ರೆ ನಮಗೂ ಜ್ಞಾನ ಬರುತ್ತಾ. ಕೆಲವರು ಬುದ್ಧಿ ಇಲ್ಲದಿರೋರು ಯಾವ ತರ ಇರ್ತಾರೆ, ಅವರು ಏನೋ ಒಂದು ಲೋಕಲ್ಲಿ ಇರ್ತಾರೆ, ಆ ಹೂವನ್ನ ಹೇಳ್ಕೊಂಡಿರ್ತಾರೆ. ಆದ್ರೆ ಆ ತರ ಇಲ್ವೇ, ನಮ್ಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಅದಕ್ಕಾದ್ರೆ ನಾವು ನಮಸ್ಕಾರ ಮಾಡ್ಬೇಕಲ್ವಾ. ಸೊ ಈ ಒಂದೊಂದು ಜೀವರಾಶಿಗಳು ಜ್ಞಾನ ಕೊಡೋದಾಗ್ಲಿ, ತಪಸ್ ಮಾಡೋದು, ವ್ರತಗಳು ಮಾಡೋದು ಎಲ್ಲ ನಾವು ಯಾರಕ್ಕೂ ಮಾಡಬೇಕು, ಆ ಭಗವಂತನಕ್ಕೆ ಮಾಡಬೇಕು. ಜ್ಞಾನ ಕೊಟ್ಟಿದ್ದು ಆ ಭಗವಂತನ್ನೇ ಇಲ್ವಾ. ಸೊ ಒಂದೊಂದು ಮನುಷ್ಯರು ಏನ್ ಮಾಡಬೇಕು, ಅವನ ಕರ್ತವ್ಯ ಏನು, ಆ ಭಗವಂತನಕ್ಕೂ ಕೃತಜ್ಞತೆ ಹೇಳಬೇಕು. ಸೊ ಆಕ್ಚುಲಿ ಈ ತರ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲಾರು ಒಬ್ಬರೊಬ್ಬರು ಜಗಳ ಮಾಡೋದು, ಹೊಡೆಯೋದು, ಈ ತರ ಪೂರ್ತಿ ಕಷ್ಟಗಳೇ ಇರುತ್ತೆ. ಆದ್ರೆ ಎಲ್ಲಾರು ಒಬ್ಬರಿಗೂ ನಮಸ್ಕಾರ ಮಾಡಬೇಕಂದ್ರೆ ಅದು ಯಾರು, ಆ ಭಗವಂತನ್ನೇ. ಆಕ್ಚುಲಿ ಸತ್ಯಹಳ್ಳಿ ಭಗವಂತನ್ನೇ ತಪಸ್ ಮಾಡಿದ್ದಾರೆ, ಧ್ಯಾನ ಮಾಡಿದ್ದಾರೆ. ಆಮೇಲೆ ತ್ರೇತಾಯುಗಲ್ಲಿ ಆ ಭಗವಂತನಕ್ಕೂ ಯಾಗಗಳು ಮಾಡಿದ್ದಾರೆ. ದ್ವಾಪರ ಯುಗಲ್ಲಿ ಭಗವಂತನ ವಿಗ್ರಹ ಪೂಜೆ ಎಲ್ಲ ಮಾಡಿದ್ದಾರೆ. ಅದೇ ಈ ಕಲಿಯುಗಲ್ಲಿ ಏನ್ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಆ ತರ ನಾವು ಜಪಿಸಬೇಕು, ಆರಾಧನೆ ಮಾಡಬೇಕು. ಎಲ್ಲರಿಗೂ ಒಳ್ಳೇದು ಮಾಡೋದು ಯಾರು ಅಂದ್ರೆ ಭಗವಂತನ್ನೇ. ಅವನ ಬಿಟ್ಟಿದ್ರೆ ಬೇರೆ ಯಾರು ಒಳ್ಳೇದು ಮಾಡಲ್ಲ. ಯಾಕಂದ್ರೆ ತಂದೆ ಏನ್ ಮಾಡ್ತಾರೆ, ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅನ್ಕೊಳ್ತಾರಲ್ವಾ. ಆ ತರ ಎಲ್ಲರಿಗೂ ತಂದೆ ಯಾರು, ಆ ಕೃಷ್ಣನೇ. ಸೊ ಆ ಕೃಷ್ಣನು ನಾವು ಏನ್ ಮಾಡಬೇಕು, ಭಕ್ತಿ ಮಾಡಬೇಕು. ಆ ತರ ಕೃಷ್ಣನ್ ಮೇಲ್ಗಡೆ ನಾವು ಕೆಲವ್ರು ಏನ್ ಮಾಡ್ತಾರೆ, ಓಹೋ ಅವರು ಯಾರು, ನಾವ್ ಯಾಕೆ ಅವ್ರಿಗೂ ಭಕ್ತಿ ಮಾಡಬೇಕು, ಎಲ್ಲರೂ ನನ್ಗೂ ಭಕ್ತಿ ಮಾಡಿ, ಆ ತರ ಅಸೂಯೆ ಪಡ್ತಾರೆ. ಭಗವಂತನ ಮೇಲ್ಗಡೆ ಅಸೂಯೆ. ಅವರೆಲ್ಲ ಏನು ಅಸುರರುಗಳು. ಇವಾಗ ಹಿರಣ್ಯಕಶಿಪು ಭಗವಂತನ ಯಾಕೆ ಪೂಜೆ ಮಾಡ್ತೀರಾ, ನಮ್ಗೂ ಪೂಜೆ ಮಾಡಿ. ಯಾಕೆ ಅವ್ರಿಗೂ ಯಾವ ಯಜ್ಞಗಳು ಮಾಡ್ತೀರಾ, ಆ ಯಾವ ಯಜ್ಞ ಫಲ ನಮ್ಗೆ ಕೊಡಿ, ಆ ಥರ ಹೇಳಿದಾನ. ಅವನೆಲ್ಲ ಏನು ಅಸುರ. ಯಾಕಂದ್ರೆ ಭಗವಂತನ ಮೇಲ್ಗಡೆ ಅವನು ಅಸೂಯೆ ಪಟ್ಟಿದ್ದಾನೆ. ಸೊ ಆ ತರ ನಾವು ಅಸುರர்களಾಗಿರಬಾರ್ದು. ಆ ಪ್ರಹ್ಲಾದನ ತರ ನಾವು ಭಕ್ತರುಗಳಾಗಿರ್ಬೇಕು. ಸೊ ಈ ತರ ಯಾರೊಬ್ಬರು, ಯಾವೊಂದು ಮನುಷ್ಯರು ಈ ತರ ಭಕ್ತಿ ಮಾಡ್ತಾರೋ ಅವನೇ ಶ್ರೇಷ್ಠವಾದ ಮಹಾತ್ಮ, ಬ್ರಾಹ್ಮಣನೇ ಹೇಳ್ತಾರೆ. ಯಾವಾಗ ಭಗವಂತನಕ್ಕೂ ಭಕ್ತಿ ಮಾಡೋದಾಗ್ಲಿ, ತಪಸ್ ಮಾಡೋದು, ಯಾವಾಗ ಭಗವಂತನ ಬಗ್ಗೆ ಯೋಚನೆ ಮಾಡೋದು, ಭಗವಂತನ ಬಗ್ಗೆ ಮತ್ತೆ ಇರೋರಿಗೆ ಹೇಳ್ಕೊಡೋದು, ಸತ್ಸಂಗಲ್ಲಿ ಇರೋದು. ಸೊ ಈ ತರ
ಯಾರು ವೈಷ್ಣವರುಗಳಾಗಿರ್ತಾರೋ ಶ್ರೇಷ್ಠ ಬ್ರಾಹ್ಮಣರುಗಳಾಗ್ತಾರೆ. ಬ್ರಾಹ್ಮಣರುಗಳಿಂದ ಹೆಚ್ಚು ಯಾರಂದ್ರೆ ವೈಷ್ಣವರುಗಳು. ಅವರು ಪಾದ ತುಳಿ ಪಾದ ಧೂಳು ಎಲ್ಲಿದೆಯೋ ಅದೇ ದಿವ್ಯ ದೇಶ ಅಂತೆ, ಶ್ರೇಷ್ಠವಾದ ಜಾಗ ಅಂತೆ. ಯಾಕಂದ್ರೆ ಯಾರೊಬ್ಬರು ಈ ತರ ಕೃಷ್ಣನಕ್ಕೂ ಪೂಜೆ ಮಾಡಿ ಕೃಷ್ಣನಕ್ಕೂ ಭಕ್ತಿ ಮಾಡಿ ಈ ತರ ಇರೋ ವೈಷ್ಣವರುಗಳು ಅಷ್ಟು ಶ್ರೇಷ್ಠವಾದ ಇರೋರು. ಓಕೆ, ಹರೇ ಕೃಷ್ಣ. ಇವಾಗ ನಮ್ದು 14 ಅಧ್ಯಾಯ ಫಿನಿಶ್ ಆಯ್ತು. ಸೊ ಎಲ್ಲರಿಂದು ಶ್ರೇಷ್ಠ ಯಾರೊಬ್ಬರು ಭಕ್ತಿ ಮಾಡ್ತಾರ ಅವರೇ. ಓಕೆ, ಈ ತರ ನಾರದರು ಯುಧಿಷ್ಠಿರ ಮಹಾರಾಜ್ಗೂ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.